ಆತ್ಮೇರೆ ಟ್ರೀ ಟಿವಿಗೆ ಸ್ವಾಗತ. ನಾನು ನವೀನ್ ಕುಮಾರ್ ಎನ್. ರಾಜ್ಯ ರಾಜಕಾರಣದ ಇತಿಹಾಸವನ್ನೊಮ್ಮೆ ನೋಡಿದರೆ ಅವಧಿಗೂ ಮುನ್ನ ಅಧಿಕಾರ ಕಳೆದುಕೊಂಡವರೇ ಹೆಚ್ಚು. ಅದರಲ್ಲೂ ಅರಸು, ದೇವೇಗೌಡ, BSY ಹೀಗೆ ಅವಧಿಗೂ ಮುನ್ನ ರಾಜೀನಾಮೆ ನೀಡಿದ ಮುಖ್ಯಮಂತ್ರಿಗಳ ಲಿಸ್ಟೇ ನಮ್ಮ ರಾಜ್ಯದಲ್ಲಿದೆ. ಹಾಗಾದರೆ ಅವಧಿಗೂ ಮುನ್ನ ರಾಜೀನಾಮೆ ನೀಡಿದ ಮುಖ್ಯಮಂತ್ರಿಗಳ ಇತಿಹಾಸವನ್ನೊಮ್ಮೆ ನೋಡೋದಾದರೆ, ಈಗಿನ CM ಸಿದ್ದರಾಮಯ್ಯ ಅವಧಿ ಪೂರ್ಣಗೊಳ್ಳುವುದಕ್ಕೂ ಮುನ್ನ ತಮ್ಮ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ. ರಾಜೀನಾಮೆ ನೀಡಬೇಕು ಎನ್ನುವ ಹೈಕಮಾಂಡ್ ಸೂಚನೆಗೆ ಅವರು ಒಪ್ಪಿಕೊಂಡಿದ್ದಾರೆ. ಪದತ್ಯಾಗ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಕೂಡ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಮುಖ್ಯಮಂತ್ರಿ ರಾಜೀನಾಮೆ ನೀಡಿದ ಪ್ರಸಂಗಗಳು ಇವೆ. ಒಂದೇ ಅವಧಿಯಲ್ಲಿ 3 ಮುಖ್ಯಮಂತ್ರಿಗಳನ್ನು ಕಂಡ ನಿದರ್ಶನಗಳು ಕೂಡ ನಮ್ಮ ರಾಜ್ಯದಲ್ಲಿವೆ. 1958 S. ನಿಜಲಿಂಗಪ್ಪ. ಏಕೀಕರಣಗೊಂಡಿದ್ದ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ S. ನಿಜಲಿಂಗಪ್ಪ ಅವರು ಕಾರ್ಯನಿರ್ವಹಿಸುತ್ತಿದ್ದರು. ಪಕ್ಷದೊಳಗಿನ ಲಿಂಗಾಯತ ಶಾಸಕರಲ್ಲಿ ತೀವ್ರ ಭಿನ್ನಮತ ಉಂಟಾಯಿತು. ಪಕ್ಷದ ಹೈಕಮಾಂಡ್ ಭಿನ್ನಮತೀಯರ ಪರವಾಗಿ ನಿಂತಿದ್ದರಿಂದ ನಿಜಲಿಂಗಪ್ಪ ಅವರು ಅವಧಿಗೂ ಮುನ್ನವೇ ಪದತ್ಯಾಗ ಮಾಡಬೇಕಾಯಿತು. BD ಜತ್ತಿ ಮುಂದಿನ CM ಆದರು. 1971 ವೀರೇಂದ್ರ ಪಾಟೀಲ್. 1969ರಲ್ಲಿ ಕಾಂಗ್ರೆಸ್ ವಿಭಜನೆಯಾದ ಬಳಿಕ ವೀರೇಂದ್ರ ಪಾಟೀಲ್ ಕಾಂಗ್ರೆಸ್ ಓ ಬಣದೊಂದಿಗೆ ಗುರುತಿಸಿಕೊಂಡು ಸರ್ಕಾರದ ನೇತೃತ್ವ ವಹಿಸಿದ್ದರು. 1971ರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಭರ್ಜರಿ ಜಯ ಗಳಿಸಿದ ಬಳಿಕ ಪಾಟೀಲ್ ಸಂಪುಟದ ಹಲವು ಮಂದಿ ಪಕ್ಷಾಂತರ ಮಾಡಿದರು. ಬಹುಮತವನ್ನು ಕಳೆದುಕೊಂಡ ಪಾಟೀಲ್ ರಾಜೀನಾಮೆ ನೀಡಿದರು. ರಾಜ್ಯದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಯಿತು. 1980 D. ದೇವರಾಜು ಅರಸು. ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ಹಿಂದುಳಿದ ವರ್ಗಗಳ ನಾಯಕರಲ್ಲಿ ಒಬ್ಬರಾದ D. ದೇವರಾಜು ಅರಸು ಅವರು 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದರು. ಇಂದಿರಾ ಗಾಂಧಿ ಅವರೊಂದಿಗೆ ಭಿನ್ನಾಭಿಪ್ರಾಯದಿಂದಾಗಿ ಕಾಂಗ್ರೆಸ್ನಿಂದ ಹೊರಬಂದು ಕಾಂಗ್ರೆಸ್ ಅರಸು ಎಂಬ ಪ್ರತ್ಯೇಕ ಬಣವನ್ನು ರಚಿಸಿದ್ದರು. ಇಂದಿರಾ ಗಾಂಧಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಮರಳಿ ಬಂದಾಗ ಅರಸು ಬಣದಲ್ಲಿದ್ದ ರಾಜ್ಯದ ಬಹುಪಾಲು ಶಾಸಕರು ಮತ್ತೆ ಇಂದಿರಾ ಗಾಂಧಿ ಪರವಾಗಿ ನಿಂತರು. ಮಧ್ಯಂತರ ಅವಧಿಯಲ್ಲಿ ರಾಜೀನಾಮೆ ನೀಡಬೇಕಾಯಿತು. R. ಗುಂಡೂರಾವ್ ಮುಂದಿನ ಮುಖ್ಯಮಂತ್ರಿಯಾದರು. 1988 ರಾಮಕೃಷ್ಣ ಹೆಗಡೆ. ರಾಮಕೃಷ್ಣ ಹೆಗಡೆ ಅವರು ರಾಜ್ಯದ ಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದರು. ವಿರೋಧ ಪಕ್ಷದ ನಾಯಕರು ಮತ್ತು ಪಕ್ಷದ ಆಂತರಿಕ ಪ್ರತಿಸ್ಪರ್ಧಿಗಳ ದೂರವಾಣಿ ಕರೆಗಳನ್ನು ಕದ್ದಾಲಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂತು. ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದ ಈ ಘಟನೆಯಿಂದಾಗಿ ನೈತಿಕ ಹೊಣೆ ಹೊತ್ತು ಹೆಗಡೆ ರಾಜೀನಾಮೆ ನೀಡಿದರು. SR ಬೊಮ್ಮಾಯಿ ಮುಖ್ಯಮಂತ್ರಿಯಾದರು. 1990 ವೀರೇಂದ್ರ ಪಾಟೀಲ್. 1989ರಲ್ಲಿ ಭಾರೀ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಮುಖ್ಯಮಂತ್ರಿಯಾಗಿ ವೀರೇಂದ್ರ ಪಾಟೀಲ್ ಅಧಿಕಾರದಲ್ಲಿದ್ದರು. 1990ರ ಅಕ್ಟೋಬರ್ನಲ್ಲಿ ಚನ್ನಪಟ್ಟಣ ಮತ್ತು ದಾವಣಗೆರೆಯಲ್ಲಿ ತೀವ್ರ ಕೋಮು ಸಂಘರ್ಷಗಳು ಭುಗಿಲೆದ್ದವು. ಪಾಟೀಲ್ ಅವರು ಪಾರ್ಶ್ವವಾಯುವಿಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾಗ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೀವ್ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸಿದರು. ಪಾಟೀಲ್ ಅವರನ್ನು CM ಹುದ್ದೆಯಿಂದ ಮುಕ್ತಗೊಳಿಸಲಾಗುತ್ತಿದೆ ಎಂದು ವಿಮಾನ ನಿಲ್ದಾಣದಲ್ಲಿ ರಾಜೀವ್ ಗಾಂಧಿ ಘೋಷಿಸಿದರು. ಅವರ ಸ್ಥಾನಕ್ಕೆ ಬಂಗಾರಪ್ಪ ಅವರನ್ನು ಕಾಂಗ್ರೆಸ್ ಆಯ್ಕೆ ಮಾಡಿತು. 1992 S. ಬಂಗಾರಪ್ಪ. S. ಬಂಗಾರಪ್ಪ ಅವರ 2 ವರ್ಷಗಳ ಅಧಿಕಾರಾವಧಿಯು ತೀವ್ರ ಆಂತರಿಕ ಭಿನ್ನಮತ ಮತ್ತು ಭ್ರಷ್ಟಾಚಾರದ ಆರೋಪಗಳಿಂದ ಕಾವೇರಿತು. M. ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಭಿನ್ನಮತೀಯ ಕಾಂಗ್ರೆಸ್ ಶಾಸಕರು ಬಂಗಾರಪ್ಪ ಅವರ ನಾಯಕತ್ವದ ವಿರುದ್ಧ ತೀವ್ರ ಆಂತರಿಕ ಅಭಿಯಾನವನ್ನು ಆರಂಭಿಸಿದರು. ರಾಜೀನಾಮೆ ನೀಡಿ ಎಂದು ಹೈಕಮಾಂಡ್ ಬಂಗಾರಪ್ಪರಿಗೆ ಸೂಚಿಸಿತು. M. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾದರು. 1996 HD. ದೇವೇಗೌಡ. HD. ದೇವೇಗೌಡ ಅವರ ನೇತೃತ್ವದಲ್ಲಿ ಜನತಾದಳವು 1994ರ ಚುನಾವಣೆಯಲ್ಲಿ ಜಯಗಳಿಸಿತು. ದೇವೇಗೌಡ ಮುಖ್ಯಮಂತ್ರಿಯಾಗಿದ್ದರು. 1996ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತಂತ್ರ ಲೋಕಸಭೆ ನಿರ್ಮಾಣವಾದಾಗ ಕಾಂಗ್ರೆಸ್ ಬೆಂಬಲದೊಂದಿಗೆ ಪ್ರಾದೇಶಿಕ ಪಕ್ಷಗಳ ಒಕ್ಕೂಟವು ದೇವೇಗೌಡ ಅವರನ್ನು ಪ್ರಧಾನಮಂತ್ರಿಯಾಗಲು ಆಯ್ಕೆ ಮಾಡಿತು. ದೇವೇಗೌಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೆಹಲಿಗೆ ತೆರಳಿದರು. JH. ಪಾಟೀಲ್ CM ಆದರು. 2004 ಧರ್ಮಸಿಂಗ್. 2004ರ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂದಿತ್ತು. N. ಧರ್ಮಸಿಂಗ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿತು. 20 ತಿಂಗಳುಗಳ ನಂತರ HD. ಕುಮಾರಸ್ವಾಮಿ ದೇವೇಗೌಡರ ಇಚ್ಛೆಗೆ ವಿರುದ್ಧವಾಗಿ JDSನೊಳಗೆ ಆಂತರಿಕ ಬಂಡಾಯವನ್ನು ರೂಪಿಸಿ ಕಾಂಗ್ರೆಸ್ ಮೈತ್ರಿಯಿಂದ ಹೊರಬಂದರು. BJPಯೊಂದಿಗೆ ಹೊಸ ಮೈತ್ರಿ ಮಾಡಿಕೊಂಡು ಧರ್ಮಸಿಂಗ್ ಸರ್ಕಾರವನ್ನು ಉರುಳಿಸಿ ತಾವೇ ಮುಖ್ಯಮಂತ್ರಿಯಾದರು. 2007 HD. ಕುಮಾರಸ್ವಾಮಿ. 2006ರಲ್ಲಿ JDS BJP ನಡುವೆ 20 ತಿಂಗಳ ಅಧಿಕಾರ ಹಂಚಿಕೆ ಒಪ್ಪಂದವಾಗಿತ್ತು. ಕುಮಾರಸ್ವಾಮಿ ಅವರು ತಮ್ಮ 20 ತಿಂಗಳ ಅವಧಿಯನ್ನು ಪೂರ್ಣಗೊಳಿಸಿದರು. ಆದರೆ ಒಪ್ಪಿಕೊಂಡಂತೆ BJPಗೆ ಅಧಿಕಾರವನ್ನು ಹಸ್ತಾಂತರಿಸಲು ನಿರಾಕರಿಸಿದರು. ಇದು ರಾಜಕೀಯ ಬಿಕ್ಕಟ್ಟಿಗೆ ಕಾರಣವಾಯಿತು. ಒತ್ತಡದ ನಡುವೆ ಕುಮಾರಸ್ವಾಮಿ ರಾಜೀನಾಮೆ ನೀಡಿದರು.
BS ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ JDS ಬೆಂಬಲವನ್ನು ಹಿಂತೆಗೆದುಕೊಂಡಿದ್ದರಿಂದ 7 ತಿಂಗಳುಗಳಲ್ಲಿಯೇ ಸರ್ಕಾರ ಪತನವಾಗಿ ರಾಷ್ಟ್ರಪತಿ ಆಳ್ವಿಕೆ ಏರಲಾಯಿತು. 2008ರಿಂದ 2013 ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್. 2008ರಲ್ಲಿ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿ ದಕ್ಷಿಣ ಭಾರತದಲ್ಲಿ ತನ್ನ ಮೊದಲ ಪೂರ್ಣ ಸರ್ಕಾರವನ್ನು ರಚಿಸಿತು. 2011ರಲ್ಲಿ ಯಡಿಯೂರಪ್ಪನವರ ಮೇಲೆ ಲೋಕಾಯುಕ್ತ ದೂರು ದಾಖಲಿಸಿಕೊಂಡಿತು. ಪಕ್ಷದ ಭ್ರಷ್ಟಾಚಾರ ವಿರೋಧಿ ವರ್ಚಸ್ಸನ್ನು ಉಳಿಸಿಕೊಳ್ಳಲು ತಕ್ಷಣವೇ ಹುದ್ದೆಯಿಂದ ಕೆಳಗಿಳಿಯುವಂತೆ ಬಿಜೆಪಿ ಕೇಂದ್ರ ನಾಯಕತ್ವವು ಯಡಿಯೂರಪ್ಪ ಅವರಿಗೆ ಆದೇಶಿಸಿತು. DV ಸದಾನಂದ ಗೌಡ ಅವರು ಮುಖ್ಯಮಂತ್ರಿಯಾದರು. 2012ರಲ್ಲಿ DV ಸದಾನಂದ ಗೌಡ ಅವರ ನಡವಳಿಕೆಯಿಂದ ಅಸಮಾಧಾನಗೊಂಡ ಯಡಿಯೂರಪ್ಪ CM ಸ್ಥಾನದಿಂದ DV ಸದಾನಂದ ಗೌಡ ಅವರನ್ನು ಕಿತ್ತು ಹಾಕಲು ನಿಷ್ಠಾವಂತ ಶಾಸಕರ ಬಣವನ್ನು ಒಟ್ಟುಗೂಡಿಸಿದರು. ತಿಂಗಳುಗಳು ನಡೆದ ತೀವ್ರ ರಾಜಕೀಯ ಒತ್ತಡ, ತಂತ್ರಗಳು ಮತ್ತು ಸಚಿವರ ಸಾಮೂಹಿಕ ಬೆದರಿಕೆ ಬಳಿಕ ಕೇವಲ 11 ತಿಂಗಳಲ್ಲಿಯೇ ಗೌಡ ರಾಜೀನಾಮೆ ನೀಡಿದರು. ಕೊನೆಯ 1 ವರ್ಷ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾದರು. 2019ರಿಂದ 2023 HD ಕುಮಾರಸ್ವಾಮಿ, BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ. 2018ರ ಚುನಾವಣೆಯಲ್ಲಿ ಅತಂತ್ರ ವಿಧಾನಸಭೆ ರಚನೆಯಾದಾಗ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡು HD ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಲಾಯಿತು. ಆಂತರಿಕ ಭಿನ್ನಾಭಿಪ್ರಾಯಗಳು ಮೈತ್ರಿಗೆ ಸಮಸ್ಯೆ ಉಂಟು ಮಾಡಿದವು. ಆಡಳಿತ ಸರ್ಕಾರದ ಭಾಗವಾಗಿದ್ದ 17 ಶಾಸಕರು ಹಠಾತ್ತನೆ ವಿಧಾನಸಭೆಗೆ ರಾಜೀನಾಮೆ ನೀಡಿ ಮುಂಬಯಿಯ ಐಷಾರಾಮಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದರು. ಕುಮಾರಸ್ವಾಮಿ ಸರ್ಕಾರದ ಸಂಖ್ಯೆ ಬಲ ಕಳೆದುಕೊಂಡು ಪತನವಾಯಿತು. BS ಯಡಿಯೂರಪ್ಪ ಅವರು 4ನೇ ಬಾರಿಗೆ ಮುಖ್ಯಮಂತ್ರಿಯಾದರು. 2021ರಲ್ಲಿ BS ಯಡಿಯೂರಪ್ಪ ಅವರನ್ನು ಕೆಳಗಿಳಿಸಿ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡಲಾಯಿತು. ಯಡಿಯೂರಪ್ಪನವರು ಅಳುತ್ತಲೇ ರಾಜೀನಾಮೆ ಘೋಷಿಸಿದರು. ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಅವಧಿಗೂ ಮುನ್ನವೇ ರಾಜೀನಾಮೆ ನೀಡಿ ಹೊರಹೋದ ಇತಿಹಾಸ. ಅದೇ ಇತಿಹಾಸ ಈಗ ರಾಜ್ಯದಲ್ಲಿ ಮತ್ತೆ ಮರುಕಳಿಸಿದ್ದು CM ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವ ಪ್ರಸಂಗ ಎದುರಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.